ನನ್ನ ಲೈಫಲ್ಲಿ ತಪ್ಪು ಮಾಡುವಾಗ ಆ ಒನ್ ಮೋರ್ ನನಗೆ ಸಿಗ್ಲಿಲ್ಲ. ನಾನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ಲಿಲ್ಲ. ಆ ಒಂದು ಕೊರಗು ಯಾವಾಗ್ಲೂ ಕಾಡ್ತಾ ಇರುತ್ತೆ. ಆ ಒನ್ ಮೋರ್ ಅಶ್ವಿನ್ಗೆ ಸಿಗ್ಬೇಕು ಅಂತ ಆಸೆ ಪಡ್ತೀನಿ. ಯಾಕೆ ಅಂತ ಗೊತ್ತಾ? ಅಶ್ವಿನ್ ಆ ಕತೆನ ನನ್ನ ಹತ್ರ ಹೇಳ್ಬೇಕಾದ್ರೆ ಅವನ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ ಇತ್ತು. ಅವನ್ ಇನ್ನೂ ಆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಕಿಂಗು. ಆದ್ರೆ ಒಪ್ಕೊಳ್ಳೋದಕ್ಕೆ ಅವನ್ ಈಗೋ ತಡಿತಾ ಇದೆ. ಅವನ್ ಜೀವನ ಬದಲಾಯಿಸ್ಕೊಳ್ಳಕ್ಕೆ ಇದೇ ಅವನ್ಗೆ ಒನ್ ಮೋರ್. ಓ, ಅದಕ್ಕೇನೆ ಸೆಕೆಂಡ್ ಹಾಫ್ ಅಲ್ಲಿ ಹೋಗಿ ಮೀಟ್ ಮಾಡು ಅಂತಂದ್ರ? ಅದು ಮಾತ್ರ ಅಲ್ಲ, ನಮಗೂ ಒಂದು ಒಳ್ಳೆ ಕತೆ ಸಿಗುತ್ತಲ್ಲ. ಅಯ್ಯ, ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಅವನೀಗ ಬಿಟ್ಟ ಹುಡುಗಿ ಹತ್ರ ಸೇರೋದು ಅದನ್ನೆಲ್ಲೋಗಿ ಮುಗಿಯತ್ತೋ? ಚೆನ್ನೈ ಟು ಮಣಿಪಾಲ್ 746 ಕಿಲೋಮೀಟರ್ಸಾ? ಪ್ರೀತಿಯಲ್ಲಿ ಬಂದು ನೀನು ನನ್ನ ಬಿಟ್ಟು ಹೋಗುವಾಗ ಯಾಕೆ ನಿನ್ನೀಗ ಹೊರಟ? ಬೇಡಿ ಕೇಳದಂತ ಮಾತು ನಿನ್ನ ನೋಡ ಬಂದ ನಾನು ಯಾಕೆ ಬಿಟ್ಟು ನೀ ಹೊರಟೆ? ಪ್ರೀತಿ ಮರೆತು ಹೋದ ನೀನು, ನನ್ನ ಬಿಟ್ಟು ಹೋದ ನೀನು, ನೆನಪು ಮಾತ್ರ ನನ್ನ ಈಗ ಕೊಂದಿದೆ. ಕಾದು ಕುಂತ ನನ್ನ ನೀನು ಬಿಟ್ಟು ಹೋಗು ಸರಿ ಏನು? ಮುದುಡಿ ಹೋದ ಹೂವಿನಂತೆ ಆಗಿದೆ. ದಿನ 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 ಕಳೆಯುತ್ತಲಿದೆ, ಮನ 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 ನರಳುತ್ತಲಿದೆ. ದಡ ಸೇರದೆ ನಾ ತೊಳಲಾಡಿದೆ. ಕ್ಷಣ 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 ಬಳಲುತ್ತಲಿಹೆ, ನಿನ್ನ ನೆನಪಲಿ ನರಳುತ್ತಲಿಹೆ. ನೋವಾಗಿದೆ, ಸಾವ ಕಾಯುತ್ತಿರುವೆ. ನನ್ನ ಮನದಲ್ಲಿ ನಿಂತ ನಿನ್ನ ಬರುವ ದಾರಿ ಕಾಯುತ್ತಿರುವ ಮಗುವ ಹಾಗೆ ನಾನು ಕಾದಿದೆ. ನೋವೆಲ್ಲ ನನ್ನಲ್ಲಿನ್ನು ನೆನಪಾಗಿ ಉಳಿದ ನೀನು, ಕಣ್ಣಿನಲ್ಲಿ ನೀನು ಈಗ ನಿಂತಿದೆ. ಏ ಕಿಂಗು, ಕಣ್ಬಿಟ್ಕೊಂಡೆ ಮಲ್ಗೋನೆ. ಏ ಅಶ್ವಿನ, ಅರ್ಜೆಂಟಾಗಿ ನೋಡ್ಬೇಕು ಅಂದೆ, ಇಲ್ಲಿ ಬಂದು ತಲೆ ಕೆಳಗೆ ಮಾಡ್ಕೊಂಡು ಕೂತಿದ್ಯಾ? ಸರ್, ಈ ಕತೆ ಮಾಡೋದು ಬೇಡ ಸರ್, ನಾನು ಬೇರೆ ಕತೆ ಹೇಳ್ತೀನಿ. ಲೇ, ನೀನ್ ಹೇಳಿದ ಕತೆಗಳಲ್ಲಿ ಅದೇ ಸೂಪರ್ ಕತೆ, ಅದನ್ ಬಿಟ್ಟು ಬೇರೆ ಯಾವ್ದು ಮಾಡ್ತೀಯಾ? ಅಶ್ವಿನ್, ನೀವು ಮಣಿಪಾಲ್ಗೆ ಹೋಗ್ತೀರಾ, ಮೀರನ ನೋಡಿ ಕತೆನ ಮುಗಿಸ್ತೀರಾ ಅಂತ ಅನ್ಕೊಂಡ್ರೆ ಈಗ ನೋಡಿದ್ರೆ ಬೇಡ ಅಂತ ಇದ್ದೀರಾ. ನಾನು ಮಣಿಪಾಲ್ಗೆ ಹೋಗಿದ್ದೆ ಸರ್. ಮತ್ತಿನ್ನೇನು, ಮೀರಾನು ಸಿಕ್ಕಿದ್ಲು. ವಾಟ್ ಅ ಸರ್ಪ್ರೈಸ್ ರಸ್ನಾ. ಇಲ್ಲೇನು ಮಾಡ್ತಾ ಇದ್ಯಾ? ಅಂಜಲಿ ಹೇಗಿದ್ದಾಳೆ? ಅವಳಿಗೇನು, ಆಕ್ಚುಲಿ ನಾವು ಇಲ್ಲಿ ಶೂಟಿಂಗ್ ಲೊಕೇಶನ್ ನೋಡಕ್ ಬಂದ್ವಿ. ನೀನ್ ಇಲ್ಲೇ ಇದೆ ಅಂತ ಗೊತ್ತಿತ್ತು, ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ. ಮೀರಾ, ಇವತ್ ರೌಂಡ್ಸ್ ಇಲ್ವಾ? OPDನಾ? ಶಿಫ್ಟ್ ಬ್ರೇಕ್. ಇವನೇ ರಸ್ನಾ, ಹಾಯ್. ಅಂಜಲಿ ಹಸ್ಬೆಂಡ್. ಹಾಯ್, ಇದು ಅಶ್ವಿನ್. ಶಾರದಾ. ಹಾಯ್. See you at lunch, okay? ಸರಿ, ಈವ್ನಿಂಗ್ ಫ್ರೀನಾ? ಮನೆಗೆ ಬನ್ನಿ. ಶೂರ್. ಸರಿ, ನನಗೆ ಕೆಲಸ ಇದೆ, ಸಿಗೋಣ. ಈವ್ನಿಂಗ್ ಬಾ. ಎಲ್ಲೋ ಕಾಲಿಂಗ್ ಬೆಲ್ಲೆ ಕಾಣಿಸ್ತಿದೆ. ಮನೆನಾ? ಓ, ಏನೋ ಇದು, ಗಿಡಗಳು ಮರೆಯಲಿಟ್ಟಿದ್ದಾರೆ. ಯಾವ ಇವೆಲ್ಲ? ಯಾರು ಬೇಕು? ಇಲ್ಲಿ ಮೀರಾ. ಅಶ್ವಿನ್, ಐ ಆಮ್ ಗೋಪ್ಸ್. ಇದೇ ಮೀರಾ ಮನೆ. ರಸ್ನಾ. ಗೋಪ್ಸ್, ಕಮ್ ಕಮ್ ಕಮ್. ಬಾಯ್ಸ್, ಏನ್ ತಗೋತೀರಾ? ಇಲ್ಲ, ಪರವಾಗಿಲ್ಲ. ರಸ್ನಾ, ರಸ್ನಾ. ಅಶ್ವಿನ್, ನಿಮ್ಗೆ? ಇಲ್ಲ, ಬೇಡ ಬ್ರೋ. ನೋ ವೇ ಬ್ರೋ, ನಾನು ಟೀನ ಚೆನ್ನಾಗಿ ಮಾಡ್ತೀನಿ, ನೀವು ಕುಡ್ಕೊಂಡೇ ಹೋಗ್ಬೇಕು. ನಾನು ಫ್ರೆಶ್ ಬಿಸ್ಕೆಟ್ಸ್ ನ ಮಾಡ್ತಾ ಇದ್ದೀನಿ. ಓಕೆ ಬೇಬ್ಸ್, ನೀನು ಮಾತಾಡ್ತಾ ಇರೋ, ನಾನು ಬರ್ತೀನಿ. ಐ ಜಸ್ಟ್ ಕಮ್ ಬ್ಯಾಕ್. ಅಮ್ಮ ಇಲ್ಲೇ ಅಲ್ವಾ ಇರೋದು? ಅವರಿವಾಗ ದೊಡ್ಡಪ್ಪನ ಮನೆಗೆ ಹೋಗಿದ್ದಾರೆ. ಮಾರಿ ಹಬ್ಬಕ್ಕೆ ಎಲ್ಲರೂ ಸೇರಿ ಊಟಿಗೆ ಹೋಗ್ತಾ ಇದ್ದಾರೆ. ಹೌದು, ಹೇಳ್ತಾ ಅಲ್ವಾ. ಅಂಡ್ ಗೋಪ್ಸ್ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ಫ್ರೀ ಆಗಿದ್ದಾಗ ಅವಾಗವಾಗ ಇಲ್ಲಿ ಬರ್ತಾನೆ. ನಾವಿಬ್ರು ಇವಾಗ ಒಟ್ಟಿಗೆ ಇದ್ದೀವಿ.
ನೀರು ಕುದೀತಾ ಇದೆ. ಬೇಬ್, ನಿನಗೆ ಮಾಮೂಲಿ ಲೆಮನ್ ಟೀ ಅಲ್ವಾ? ಯಾ. ಆ್ಯಂಡ್ ಯು ಮಿಲ್ಕ್ ಟೀ ಇಸ್ ಫೈನ್. ಯಾ ಯು ಗೈಸ್ ಕಂಟಿನ್ಯೂ. ಓಕೆ 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 ಗೋಪ್ಸ್, ಟೀಗೆ ಸ್ವಲ್ಪ ಶುಂಠಿ ಹಾಕು. ಅಶ್ವಿನ್ಗೆ ಅದು ತುಂಬಾ ಇಷ್ಟ. ಓಕೆ. ಸೊ ನಾಳೆ ಮೀರಾ ಬರ್ಡೇ, ಎಲ್ರನ್ನೂ ಕರೆದು ಒಂದು ಪಾರ್ಟಿನ ಅರೇಂಜ್ ಮಾಡಿದ್ದೀನಿ. ನೀವು ಇಲ್ಲೇ ಇರೋ ಹಾಗಿದ್ರೆ ಬರ್ತೀರಾ? ಲೇ, ಇರಿಟೇಟ್ ಮಾಡಬೇಡ. ನನ್ನ ಹುಡುಗಿ ಬರ್ಡೇಗೆ ನನ್ನೇ ಕರಿತ್ಯಾ? ಏಯ್, ಲವ್ ಇನ್ವೈಟ್ ಮಾಡಿದ್ದು ನಿನಗೇನೋ ಸಮಸ್ಯೆ? ಏಯ್, ಏನೋ ಅಶ್ವಿನ್ ಏನೋ ಮಾಡ್ತಿದ್ಯಾ? ಏಯ್, ನಿನ್ನೆ ಮೊನ್ನೆ ಬಂದಿರೋ ಅಮೂಲ್ ಬೇಬಿ ತರ ಇದ್ದಾನೆ ಇವನು. ಓವರ್ ಆಗಿ ಮಾತಾಡ್ತಿದ್ದಾನೆ. ಏನೋ ಆಮೇಲೆ ಡಾಕ್ಟರ್, ಮರ್ಯಾದೆಯಿಂದ ಮಾತಾಡೋಕೆನಾ? ಡಾಕ್ಟರ? ನಿನ್ನ ಪೇಷಂಟ್ ಮಾಡ್ತೀನಿ ನೋಡ್ಕೊ. ಅಶ್ವಿನ್ ಬರ್ತೀಯ ಅಲ್ವಾ? ಏನಾದ್ರೂ ಹೇಳು. ಬರ್ತೀನಿ ಬ್ರೋ. ಸಿ ಯು ಟುಮಾರೋ. ಸರ್, ಇಲ್ಲಿ ರೆಸ್ಟ್ ರೂಮ್ ಒಳಗೆ. ಥ್ಯಾಂಕ್ ಯು ಸರ್. ಹಂಗೆ ಬಾತ್ರೂಮ್ ಹೋಗಿ ಸೀದಾ ಮನೆಗೆ ಹೋಗೋದೇನೆ. ಸಾರ್, ಇದ್ರ ಮೇಲೆ ಅವನ ಹತ್ರ ಮಾತಾಡೋದು ವೇಸ್ಟು. ಆ ಮೀರಾ ಗೋಪ್ಸ್ ಹತ್ರ ಹೋದ್ಲು, ಇವನು ಇಲ್ಲಿಗೆ ಬಂದ. ಇವನ ಕಟ್ ಮಾಡಿ ಬಿಸಾಕ್ಬಿಡೋಣವಾ? ಹಾ, ನಿನಗೇನು ಅನ್ನಿಸ್ತಾ ಇದೆ? ಅವ್ನು ಬರ್ತಡೇ ಪಾರ್ಟಿಗೆ ಹೋಗಿಲ್ಲ ಅಂತನಾ? ಖಂಡಿತವಾಗ್ಲೂ ಹೋಗಿರ್ತಾನೆ. ಬಡಿ, ಆ, ನಮ್ ಬಾಯ್ಸು ಒಂದ್ಸರಿ ಮನ್ಸು ಮುರಿದೋದ್ರೆ ಅದಾದ್ಮೇಲೆ ಅದ್ರ ಪಕ್ಕ ತಲೆ ಹಾಕೋ ಮಲ್ಕೊಳ್ಳೋದಿಲ್ಲ. ಕಿಂಗು, ಸುಮ್ಮನೆ ಹೆಸರು ಲವ್ ಮಾಡೋ ಹುಡುಗರು ಮಾತ್ರ ಹಾಗೆ ಬಿಟ್ಬಿಡ್ತಾರೆ. ನಿಜವಾಗ್ಲೂ ಪ್ರೀತಿ ಮಾಡೋ ಹುಡುಗರು ಅವ್ರ ಹುಡುಗಿರ್ ಬರ್ತಡೆಗೆ ಹೋಗ್ತಾರೆ. ಯೋ, ಈ ಕಾಲದಲ್ಲಿ ಟ್ರೂ ಲವ್ವಾ? ಭೂಮರ್ಕಣ ನೀನು. ನನ್ನ ಮಗನೇ, ಅವ್ನು ಹೋಗಿರೋದಿಲ್ಲ. ಏನ್ ಬಿಟ್ಟು ನೀನ್ ಸೋತ್ರೆ ಕೆಲ್ಸ ಬಿಟ್ಟು ಹೋಗ್ಬೇಕು. ಗೆದ್ರೆ ನಾನೇ ಬಿಡಿಸಿ ಓಡಿಸ್ತೀನಿ. ಲೊಟ್ಟೆ ಪುಸ್ಕಿ. ನಾನ್ ಗೆದ್ರೆ ನನ್ನನ್ನ ಹೀರೋ ಆಗಿ ಸಿನಿಮಾ ಮಾಡ್ಬೇಕು. ನೀನ್ ಒಬ್ನೇ ಬುದ್ಧಿವಂತ. ಮತ್ತಿನ್ನೇನು, ಇಷ್ಟ ದಿನ ನಿನ್ನ ಹತ್ರನೇ ಅಲ್ವಾ ಕೆಲಸ ಕಲ್ತಿದ್ದ. ಅಶ್ವಿನ್, ಬರ್ತಡೇ ಪಾರ್ಟಿ ನಿಲ್ಸಿದ್ವಿ. ಹೌದು ಸರ್. ಮುಂದುವರಿಸಿ. ಅಲ್ವಾ, ಇಷ್ಟೆಲ್ಲ ಆದ್ರೂ ನೀನು ಬರ್ತಡೇ ಪಾರ್ಟಿಗೆ ಹೋಗಿದ್ಯಾ? ಹೋಗಿದ್ದಣ್ಣ. ಮೀರಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ವಾಟ್ ಪ್ಯಾಕಿಂಗ್ ಇಸ್ ದಟ್? ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮೀರಾ. ಏನ್ ಗಿಫ್ಟ್ ಇದು? ಅಶ್ವಿನ್, ಸಿನಿಮಾ ಸೆಟ್ಟಿಂದ ಎತ್ತಾಕೊಂಡು ಬರ್ಬಿಟ್ರಾ? ಮೀರಾ ಒಬ್ಳು ಆಪ್ಥಲ್ಮಾಲಜಿಸ್ಟ್ ಅಂತ ಕನ್ನಡಕ ಗಿಫ್ಟ್ ಕೊಟ್ಟಿದ್ದೀರಾ? ಎಂತ ಥಿಂಕಿಂಗ್ ಅಶ್ವಿನ್. ಸಿನಿಮಾದವ್ರ ಹತ್ರ ಪ್ರೂವ್ ಮಾಡ್ಬಿಟ್ರಿ. ಫನಿ ಮ್ಯಾನ್. ಐ ಓಪನಿಂಗ್ ಗಿಫ್ಟ್. ಅವ್ನ್ ಮರ್ಯಾದೆ ತೆಗಿತಾ ಇದ್ರೆ ಅಲ್ಲಿಂದ ಹೊರಗಡೆ ಬರೋ ತಾನೆ. ಅದಕ್ಕೂ ನಂಗೆ ಹರ್ಟ್ ಆಗ್ಲಿಲ್ಲ ಅಣ್ಣ. ಅದಾದ್ಮೇಲೆ ಒಂದು ಮಾತು ಹೇಳ್ದ. ಗಾಯ್ಸ್, ಒಂದು ಗ್ರೇಟ್ ನ್ಯೂಸ್ ಇದೆ. ಮೀರಾ ಪ್ರೆಗ್ನೆಂಟ್. ಹೇ ಇರೋ, ನನ್ನ ಮೀರಾ ಮತ್ತೆ ನಾನು US ಹೋಗಿ ಸೆಟಲ್ ಆಗಿ ರೆಸಿಡೆನ್ಸಿ ಮಾಡ್ತಾ ಇದ್ದೀವಿ. ಮೀರಾ US ಸಿಟಿಸನ್ ಅಲ್ವಾ, ವೀಸಾಗೆಲ್ಲ ಸಮಸ್ಯೆನೇ ಆಗಲ್ಲ. ಒಂದ್ 3 ವರ್ಷ ರೆಸಿಡೆನ್ಸ್ ಮಾಡಿದ್ರೆ ಲೈಸೆನ್ಸ್ ಸಿಕ್ಬಿಡುತ್ತೆ. ಅದಾದ್ಮೇಲೆ ಮಿಸ್ಟರ್ ಅಂಡ್ ಮಿಸಸ್ ಗೋಪಾಲ್ USA. ದಿನ 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 ಕಳೆಯುತ್ತಲಿದೆ, ಮನ 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 ನರಳುತ್ತಲಿದೆ, ದಡ ಸೇರದೆ ನಾ ತೊಳಲಾಡಿದೆ.
ಕ್ಷಣ 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 ಬಳಲು ತಲಿಹೆ ನಿನ ನೆನಪಲಿ ನರಳು ತಲಿಹೆ ನೋವಾಗಿದೆ ಸಾವ ಕಾಯುತ್ತಿರುವೆ ನನ್ನ ಮನದಲ್ಲಿ ನಿಂತ ನಿನ್ನ ಬರುವ ದಾರಿ ಕಾಯುತ್ತಿರುವ ಮಗುವ ಹಾಗೆ ನಾನು ಕಾದಿಹೆ ನನ್ ಕೈಲಿ ಆಗ್ತಿಲ್ಲ ಕಣೋ, ತುಂಬಾ ಹಿಂಸೆ ಆಗ್ತಿದೆ ಕಣೋ, ನನ್ ತಲೆ ಎಲ್ಲ ಒಡೆದೋಗೋ ತರ ಅನಿಸ್ತಿದೆ ಕಣೋ. ಲೇ ನೀನೇನೋ ಅನ್ಕೊಂಡಿದ್ದೆ ಅವಳನ್ನ ಕರ್ಕೊಂಡ್ ಮನೆಗೆ ಹೋಗೋಣ ಅಂತನ? ಅಶ್ವಿನ್ ಒಬ್ಬ ಕೋಪಿಷ್ಟ, ಅವನೊಬ್ಬ ಸ್ವಾರ್ಥಿ, ಅವನೊಬ್ಬ ಕೆಲ್ಸಕ್ ಬಾರ್ದೇ ಇರೋನು ಅಂತ ಅವಳು ಅನ್ಕೊಂಡಿದ್ದಾಳೆ. ಆದ್ರೆ ನಾನು ಆತರ ಇಲ್ಲ, ಬದ್ಲಾಗಿದ್ದೀನಿ ಅಂತ ಹೇಳಿ ಕ್ಷಮೆ ಕೇಳೋದಕ್ಕೆ ಅಂತ ಅಲ್ವೇನೋ ಬಂದಿದ್ ನೀನು. ಅಂದ್ಮೇಲೆ ಸಾರಿ ಕೇಳಿದ್ರೆ ಅಲ್ವೇನೋ ನಿನ್ ಮನ್ಸಲ್ಲಿರೋ ಭಾರ ಎಲ್ಲ ಇಳಿಯೋದು. ಮೊದ್ಲೋಗ್ ಸಾರಿ ಕೇಳೋ ಲೂಸು. ಪ್ರೀತಿ ಬೇಕೆಂದು ಹುಡುಕುತ್ತಿದೆ ಅವಳನ್ನು ನಿನ ಕಂಗಳು ಅವಳಿಗೆಂದು. ಕೆಲವು ಪ್ರೀತಿಯು ಕುರುಡಂತೆ ಆಗುವುದು ನಮ್ಮ ಸಮಯ ಸರಿರದಾಗ. ಏನು ಆರ್ಡರ್ ಮಾಡಿದ್ಯಾ? ಇನ್ನೂ ಏನೂ ಮಾಡಿಲ್ಲ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. 4 ಬಫೆ ಮಾಚಾ ಸೂಪ್ ಮಾತ್ರ 2x4 ಮಾಡ್ಬಿಡಿ. ನಿನ್ ಕೆಲಸ ಎಲ್ಲ ಮುಗೀತಾ? ನಾನಿಲ್ಲಿ ಯಾವ ವರ್ಕ್ ಮೇಲೂ ಬಂದಿಲ್ಲ ಮೀರಾ. ನಾನು ಇಲ್ಲಿಗೆ ಬಂದಿರೋದೇ ನಿನ್ನ ನೋಡಕ್ಕೆ. ಸರ್ ಆರ್ಡರ್ ಪ್ಲೀಸ್. ಕಾಫಿ? ಯಾ, ಅಮೇರಿಕಾನು. ಹಾಂ, 1 ಅಮೆರಿಕಾನು, 1 ಹಾಟ್ ಚಾಕ್ಲೇಟ್. ಓಕೆ ಮ್ಯಾಮ್. ಮೀರಾ, ನಾವು ಲಾಸ್ಟ್ ಟೈಮ್ ಸಿಕ್ಕಿದಾಗ ನಾನು ತುಂಬ ಇಮ್ಯಾಚೂರ್ ಆಗಿ ನಡ್ಕೊಂಡೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೀಗ ಬೇಜಾರಾಗ್ತಿದೆ. ಐ ಆಮ್ ರಿಯಲಿ ಸಾರಿ ಮೀರಾ. ಒಂದು ಮಾತು ಹೇಳ, ಕೋಪ ಅನ್ನೋದು ಒಬ್ಬರ ಗುಣ ಅಲ್ಲ, ಅದೊಂದು ರೋಗ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಎಷ್ಟು ದಿನ ಬೇಕಾಯ್ತು. ಎಸ್ ಮೀರಾ, ಐ ವಾಸ್ ಸೆಲ್ಫ್ ಅಬ್ಸೆಸ್ಡ್. ಆದರೆ ಅದೇ ವಿಷಯನ ನೀನು ನನಗೆ ಹೇಳಿದಾಗ ನನ್ನ ಕೈಲದನ್ನ ತಗೊಳಕ್ಕಾಗಲಿಲ್ಲ. ಅದಕ್ಕೆ ಅವತ್ತು ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ಮ್ಯಾಮ್, ಯುವರ್ ಹಾಟ್ ಚಾಕ್ಲೇಟ್ ಆ್ಯಂಡ್ ಅಮೆರಿಕಾ. ಆದರೆ ಇದನ್ನೆಲ್ಲ ನಿನ್ನ ಮತ್ತೆ ಗೋಬ್ಸ್ನ ದೂರ ಮಾಡೋದಕ್ಕೋಸ್ಕರ ಹೇಳ್ತಿಲ್ಲ. ನೋ, ಆಕ್ಚುಲಿ ಐ ವಾಂಟ್ ಯು ಟು ಬಿ ಹ್ಯಾಪಿ ವಿತ್ ದೆಮ್. ನಾನು ಮಾಡಿರೋ ತಪ್ಪುಗಳಿಗೆ ಸಾರಿ ಕೇಳಕ್ಕೆ ಇಲ್ಲಿಗೆ ಬಂದೆ. ಈ ಸಾರಿನ ನೀನು ತಗೋತೀಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಐ ಆಮ್ ಸಾರಿ ಮೀರಾ. ಓಕೆ ಅಶ್ವಿನ್, ಆಲ್ ದಿ ಬೆಸ್ಟ್. ಲವ್ ಮಾಡೋ ಹುಡುಗಿ ಬಿಟ್ಟು ಹೋದ್ರೆ ಅದಕ್ಕೆ ಕಾರಣ ಅವರೇ ಅಂತ ಅವ್ರ ಮೇಲೆ ಹಾಕಿ ಅವಮಾನ ಮಾಡಿ ಆಸಿಡ್ ಹಾಕಿ ಕೊಲೆ ಕೂಡ ಮಾಡುವಂತ ಈ ಕಾಲದಲ್ಲಿ ನೀನ್ ಮಾಡಿರೋ ತಪ್ಪು ಅಂತ ಗೊತ್ತಾಗಿ ಕ್ಷಮೆ ಕೇಳ್ದೆ ನೋಡು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಸಾರಿ ಕೇಳೋದು ಅಷ್ಟು ಈಸಿ ಅಲ್ಲ ಅಶ್ವಿನ್. ಸರ್, ನಿಮಗೆ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಬೇರೆ ಯಾವುದಾದ್ರೂ ಕತೆ ಮಾಡ್ಕೊಂಬರ್ತೀನಿ ಸರ್. ಬೇರೆ ಏನು ಮಾಡೋದು, ಹೊಸದೇ ಬರ್ಸ್ಬಿಡೋಣ. ಆಲ್ ದಿ ಬೆಸ್ಟ್ ಅಶ್ವಿನ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಕಣ, ಚೆನ್ನಾಗಿರುತ್ತೆ, ಬರ್ಕೊಂಬಾ. ಬಡಿ ಫಸ್ಟ್ ಹಾಫ್ ಕತೆ ಹೇಳಿದ್ದ ಅಶ್ವಿನ್ ಇವನು ಟೋಟಲ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಅವರು ಒಂದಾಗ್ತಾರೆ ಅಂತ ಅನ್ಕೊಂಡಿದ್ದೆ. ಲೆಟ್ಸ್ ಸಿ, ಲೈಫ್ ಹ್ಯಾಸ್ ಇಟ್ಸ್ ಓನ್ ಪ್ಲಾನ್ಸ್. ಎಲ್ಲ ಕುಲ್ಫಿ ಹೌಸ್ಗೆ ಹೋಗ್ತಾ ಇದಾರೆ, ಬೇಗ ಬಾ. ಹಾ, ಬಂದೆ.
ಜಸ್ಟ್ ಒನ್ ಸೆಕ್. ಏನಿದು? ಇದು ಹೇಳು ಗೋಪಾಲ್, ಏನಿದು? ಡಿಡ್ ಯು ಗೋ ಥ್ರೂ ಮೈ ಸ್ಟಫ್? ಸರಿ ಬಿಡು. US ಅಲ್ಲಿ ಪ್ರಾಕ್ಟೀಸ್ ಮಾಡಿದೆ ನನ್ನ ಡ್ರೀಮ್ ಅಂತ ನಿನಗೆ ಗೊತ್ತಲ್ವಾ? ಹಾಗಂತ ಅದಕ್ಕೋಸ್ಕರ ನೀನ್ ಏನೆಲ್ಲ ಪ್ಲಾನ್ ಮಾಡಿಟ್ಟಿದ್ಯಾ? ನಿನ್ಗೆ ನೀನ್ ಯಾವ ಹಾಸ್ಪಿಟಲ್ ಅಲ್ಲಿ ರೆಸಿಡೆನ್ಸಿ ಮಾಡ್ತೀಯಾ ಅಂತ ಗೊತ್ತಿದೆ, ಯಾವ ಊರಲ್ಲಿ ವರ್ಕ್ ಮಾಡ್ತೀಯಾ ಅಂತಾನೂ ಗೊತ್ತಿದೆ. ಆದ್ರೆ ಇವತ್ ನೋಡಿದ್ರೆ ಎಲ್ಲರ ಮುಂದೆ ನಾವಿಬ್ರು ಒಟ್ಟಿಗೆ ಅಲ್ಲಿ ಬದುಕ್ತೀವಿ ಅಂತ ಅನೌನ್ಸ್ ಎಲ್ಲ ಮಾಡಿದ್ಯಾ? ಸ್ಪೌಸಲ್ ಲೆಟರ್ ಅಲ್ಲಿ ವೈಫ್ ಅನ್ನೋ ಜಾಗದಲ್ಲಿ ನನ್ನ ಹೆಸರು ಬರ್ದಿದ್ಯಾ? ಆದ್ರೆ ಇದೆಲ್ಲ ಮಾಡಕ್ ಮುಂಚೆ ಒಂದ್ ಮಾತು ನನ್ನ ಹತ್ರ ಕೇಳ್ಬೇಕು ಅಂತಾನೂ ಗೊತ್ತಾಗ್ಲಿಲ್ವಲ್ಲ ನಿನ್ಗೆ? ಮೀರಾ, ನಾವ್ ಹೇಗಿದ್ರು ಮದುವೆ ಮಾಡ್ಕೋತೀವಲ್ವಾ? ನಿನ್ US ವೀಸಾ ಯಾವಾಗ ರಿಜೆಕ್ಟ್ ಆಯ್ತು? ಸೆಪ್ಟೆಂಬರ್ ಅಲ್ಲಿ. ನೀನು ನವೆಂಬರ್ ಅಲ್ಲಿ ನನ್ನ ಮೀಟ್ ಮಾಡಿದ್ದು ಗೋಪಾಲ್. ಇಬ್ರು ಜೊತೆಗಿರೋಣ ಅಂತ ಸ್ವೀಟ್ ಆಗೆಲ್ಲ ಮಾತಾಡ್ದೆ. ಇದೆಲ್ಲ ನನ್ನ US ಸಿಟಿಸನ್ಶಿಪ್ಗೋಸ್ಕರನಾ? ನೀನ್ US ಹೋಗಕ್ಕೆ ನನ್ನನ್ನು ಯೂಸ್ ಮಾಡ್ಕೊಂಡ್ಯಾ? ನೋ ಮೀರಾ. ಓ, ಮತ್ತೆ ಇದೆಲ್ಲ ಏನು? ಇನ್ವೆಸ್ಟ್ಮೆಂಟಾ? ಸ್ಟಾಪ್ ಇಟ್ ಮೀರಾ, ಓಕೆ? ನೀನು US ಸಿಟಿಸನ್ಶಿಪ್ ನ ವೇಸ್ಟ್ ಮಾಡ್ತಾ ಇದೀಯಾ. ನಿನ್ US ವೀಸಾ ರಿಜೆಕ್ಟ್ ಆಗಿರ್ಲಿಲ್ಲ ಅಂದಿದ್ರೆ ನೀನ್ ನನ್ನ ಮತ್ತೆ ನೋಡಕ್ ಬರ್ತಿದ್ಯಾ? ಮೀರಾ, ನಾನ್ ನಿನ್ ಗೋಪ್ಸ್ ಮೀರಾ. ಛೀ! ಲೇ, ಮೀರಾ ಹತ್ರ ಸಿನಿಮಾ ಬಗ್ಗೆ ಮಾತಾಡ್ಲಿಲ್ವಾ? ಮತ್ತೆ ವಿಷ್ಣು ವಿಶಾಲ್ಗೆ ಏನು ಹೇಳ್ದೆ? ಫಸ್ಟು ನಾನು ನನ್ನ ಫ್ಯಾಮಿಲಿನ ಸರಿ ಮಾಡ್ಬೇಕು ಚಿಕ್ಕಪ್ಪ. ಅವತ್ತು ನಾನು ಇದ್ರ ಬಗ್ಗೆ ಅಮ್ಮನ ಹತ್ರ ಮಾತಾಡಿದಾಗ ಅವ್ರು ಏನಂದ್ರು ಗೊತ್ತಾ? ನಾನು ಈ ಕುಟುಂಬಕ್ಕೋಸ್ಕರ ದುಡಿಯೋ ಹಾಗೆ ಅವರು ದುಡಿಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಕೂಡ ನೀನ್ ಯಾಕಮ್ಮ ಅವ್ರ ಜೊತೆ ಇದೆಯಾ? ನಾನು ಅವ್ರ ಜೊತೆ ಇದ್ರೆ ಅವ್ರು ಚೆನ್ನಾಗಿರ್ತಾರೆ ಅಂತ ಜಾತಕದಲ್ಲಿ ಹೇಳಿದ್ರಂತೆ. ಅವ್ರ ನಂಬಿಕೆನೆಲ್ಲ ನನ್ ಮೇಲೆ ಹಾಕಿದ್ದಾರೆ. ಇಷ್ಟೊಂದು ಸ್ವಾರ್ಥಿಗಳಾಗ ಇರ್ತಾರೆ. ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ನಿಮ್ ಬೆಲೆನೇ ಗೊತ್ತಾಗ್ಲಿಲ್ಲ ಅಲ್ವಾ? ಹೊಗಳೋದ್ನ ಬಿಟ್ಬಿಡಿ. ನೀವು ನಮ್ಮ ಕುಟುಂಬಕ್ಕೆ ಮಾಡ್ತಿರೋದು ಅವ್ರಿಗೆ ಕಾಣಿಸ್ತಾನೂ ಇಲ್ಲ. ಅಮ್ಮ, ನನಗೋಸ್ಕರ ಈ ಸಹಾಯ ಮಾಡ್ತೀಯಾ? ಸ್ವಲ್ಪ ದಿನ ಅಪ್ಪನ್ ಬಿಟ್ಟು ದೂರ ಇರು. ಅವಾಗ್ಲೇ ನಿನ್ ಬೆಲೆ ಗೊತ್ತಾಗೋದು. ಅಮ್ಮನ ಬೆಲೆನ ಅವ್ರು ಅರ್ಥ ಮಾಡ್ಕೊಂಡ್ರು. ಅಲ್ಲಿವರೆಗೂ ಜ್ಯೋತಿಷನ ನಂಬಿ ನಮ್ಮ ಲೈಫ್ನ ಹಾಳು ಮಾಡಿದ್ರೆ ಅಷ್ಟೇ ಸಾಕು. ಕೈ ನೋಡ್ಬೋದಲ್ಲ, ಕೈನ ನೋಡ್ಬೋದಲ್ಲ, ಮುಂದೆ ಏನ್ ನಡೆಯುತ್ತೆ ಅಂತ ಹಾಗೆ ಹೇಳ್ಬಿಡ್ತೀನಿ. ತಮ್ಮ ಕೈ ತೋರ್ಸು ತಮ್ಮ, ಜ್ಯೋತಿಷ್ಯ ನೋಡಿ ಹೇಳ್ತೀನಿ. ಬಾಸ್, ನೀವು ಹೊರಡಿ ಬಾಸ್, ದಯವಿಟ್ಟು ಹೊರಡಿ ಬಾಸ್. ತಮ್ಮ, ನಿನ್ನ ಗಂಡ ರಾಶಿನ ಒಂದು ಹೆಣ್ ರಾಶಿ ಹುಡುಕ್ತಾ ಇದೆ. ನಿನ್ನ ಬಿಟ್ಟೋಗಿದ್ ಸಂತೋಷ ವಾಪಸ್ ಬರುತ್ತೆ, ಮೊಗ್ಗು ಮುಟ್ಟಿದ್ರೆ ಹೂವಾಗುತ್ತೆ. ನಿಮ್ಮ ಪ್ರೀತಿಯ ಹಕ್ಕಿ ಎಲ್ಲೋ ಹಾರೋಯ್ತು ಅಂತ ಅನ್ಕೊಂಡ್ರಿ, ಆದ್ರೆ ಅದ್ ಎಲ್ಲೂ ಹಾರೋಗಿಲ್ಲ. ಸುತ್ತೊಡ್ದು ನೇರವಾಗಿ ನಿಮ್ಮ ಹತ್ರನೇ ಬರುತ್ತೆ. ನಿಮ್ಮ ರಾಶಿ ಅಂತದ್ದು ಜ್ಯೋತಿಷ್ಯ ನೋಡ್ತೀನಿ, ಕೈ ತೋರ್ಸಿಪ್ಪ. ಇವನೇನ್ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಿದ್ದಾನ? ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಅಣ್ಣ, ಅದೆಲ್ಲ ಏನು ಬೇಡ, ಚೆನ್ನಾಗಿ ಹೇಳ್ತೀನಪ್ಪ. ಸರಿ ಅಣ್ಣ, ನೀನೇ ದೊಡ್ಡವನು, ಇವಾಗ ನಡಿ. ಅಯ್ಯೋ, ನನಗೇನ್ ಕಾಸು ಬೇಡಪ್ಪ. ನಾವೇನ್ ಕೊಡ್ಬೇಕು ಅನ್ಕೊಂಡಿಲ್ಲ, ನಡಿ. ಚೆನ್ನಾಗಿರಿ ಚೆನ್ನಾಗಿರಿ. ಏನ್ ಚಿಕ್ಕಪ್ಪ ಇದು? ಜ್ಯೋತಿಷ್ಯ ಹೇಳ್ತೀನಿ. ಈಗ ತಾನೇ ಇದನ್ನೆಲ್ಲ ನಮ್ಮಪ್ಪ ನಂಬ್ತಾರೆ ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಕೂತಿದ್ದೆ. ಆದ್ರೆ ಈಗ ನಂಬಿಕೆ ಬರ್ತಿದ್ಯಾ? ಅದೇ ಕಣ ಜೀವನ. ಯಾವ ವಿಚಾರಗಳು ನಿನಗೆ ತುಂಬಾ ಸಂತೋಷ ಕೊಡುತ್ತೋ ಅವೇ ನೋವುಗಳ್ನೂ ಕೊಡುತ್ತೆ. ಇವಾಗ ಗಾಳಿನೇ ಬೀಸ್ತಿಲ್ಲ ಅನ್ಕೋ, ಆಗ ಗಾಳಿನೇ ಬೀಸ್ತಿಲ್ಲ, ತುಂಬಾ ಸೆಕೆ ಆಗ್ತಿದೆ ಅಂತ ಹೇಳೋ ಭಯನೇ ಬಿರುಗಾಳಿ ಬಂದಾಗ ಭಯ ಪಡುತ್ತೆ. ಅಯ್ಯೋ, ಎಷ್ಟು ಜೋರ ಗಾಳಿ ಬೀಸ್ತಿದೆ ಅಂತ. ಯಾವ ವಿಚಾರನೂ ಎಕ್ಸ್ಟ್ರೀಮಿಗೆ ಹೋದಾಗ ನಮ್ಮ ಮನ್ಸು ಒಪ್ಕೊಳ್ಳಲ್ಲ ಕಣ. ಅರ್ಥ ಆಯ್ತಾ? ಇವಾಗ ನಿನ್ನೆ ತಗೋ, ನಿನ್ ತಾಯಿ ಬೆಲೆ ಗೊತ್ತಾಗ್ಲಿ ಅಂತ ತಾನೇ ಅಪ್ಪನಿಂದ ದೂರ ಇರಕ್ಕೆ ಹೇಳಿದ್ದು. ಅದನ್ನ ಜ್ಯೋತಿಷ್ಯ ಕೇಳಿ ಮಾಡಿದ್ಯಾ? ನಿನ್ ಮನ್ಸಿಗೆ ಸರಿ ಅನ್ನಿಸ್ತು, ಅದಕ್ಕೆ ಮಾಡ್ದೆ. ಯಾವಾಗ್ಲೂ ನಮ್ಗೊಂದು ಗಟ್ ಫೀಲಿಂಗ್ ಬರುತ್ತಲ್ಲ, ಅದಕ್ಕೆ ಮರ್ಯಾದೆ ಕೊಡ್ಬೇಕಣ. ಲೈ, ಆ ಹುಡುಗಿ ಹತ್ರ ಹೋಗಿ ಸಿನಿಮಾ ಬಗ್ಗೆ ಚಿಕ್ಕಪ್ಪ, ಇವತ್ತಿಗೆ ಅದ್ರ ವಿಷಯ ಬಿಟ್ಬಿಡಿ. ಪಟ 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 ಅಂತ ಏನೇನೋ ಆಗಿದೆ, ಏನದು ಏನೇನೋ ಆಗಿದೆ. ಸರ ಸರ ಸರ್ರಂತ ಏನೇನೋ ಆಗಿದೆ, ಬುದ್ಧಿಯ ಮೀರಿದೆ ಏನೇನೋ ಆಗಿದೆ.
ಗರಗರ ಗರ್ರ ಮೇಳವು ಸುತ್ತಿದೆ ಊರನ್ನು ಸುತ್ತಿದೆ ನನ್ನ ಮುಂದೆನೆ ಪರಪರ ಪರ್ರ ನಾಲಿಗೆ ತಲಿದೆ ಏನೇನೋ ಆಗಿದೆ ನನಗೇನೆ ತಿಳಿಯಾದೆ ಗಿರ 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 ನೀರಿನ ಮೇಲೆ ಈಜುತ್ತಾ ತೇಲುತ್ತಾ ಹೋಗಿ ಹೆಣ ಥರ ಥರ ತಲೆಗೆಲ್ಲ ಕೆಟ್ಟಿದೆ ಕುಣಿಯುತ್ತಾ ಇರಬೇಕು ಅನ್ನಿಸಿದೆ ಆ ಆ ರಸ್ಕಲ್ಲ ಬಂದು ಇದ ಕೇಳು ನನಗೆ ಇಟ್ಬಿಟ್ಟು ಅಪ್ಪು ಇವಳು ಒಂಟಿಯಾಗಿದ್ದೆ ಇಷ್ಟು ದಿನದಿಂದ ಬಂದು ಕೆಡಿಸಿದಳು ನನ್ನಂತವನ. ನಾನು ಏನ್ ತಪ್ಪು ಮಾಡಿದೆ ಅಂತ ಅವಳು ಹೋಗಿದ್ದು? ನಾನು ಎಣ್ಣೆ ಹೊಡಿತಾ ಇದ್ದೀನ ಅಥವಾ ಯಾವಳ ಹಿಂದೆನಾದ್ರೂ ಸುತ್ತಾ ಇದ್ದೀನ? ನಾನು ಮಾಡೋ ಬಿಸ್ನೆಸ್ ಅಲ್ಲಿ ದುಡ್ಡು ಬಂದ್ರೆ ಅದು ಆ ದುಡ್ಡೆಲ್ಲ ಇವ್ರಿಗೇನೆ ಅಲ್ವೇನೋ? ಒಂದು ಒಳ್ಳೆ ದಿನ ಎದುರು ನೋಡೋ ತಪ್ಪ? ಅಣ್ಣ ಅದಕ್ಕೆ ಮೇಲೆ ಇಷ್ಟೊಂದು ಪ್ರೀತಿ ಇದೆ ತಾನೆ, ಹೋಗಿ ಕರ್ಕೊಂಬನ್ನಿ. ಅಯ್ಯೋ, ಕಟಕ ರಾಶಿಯಲ್ಲಿ ಈಗ ಶನಿ ದಶೆ ನಡೀತಾ ಇದೆ. ಅದಕ್ಕೆ ನಾವು ಇನ್ನೂ ಸ್ವಲ್ಪ ವರ್ಷ ದೂರನೇ ಇರ್ತೀವಂತೆ. ಜಾತಕದಲ್ಲೇ ಹೇಳಿದೆ. ನೀನು ನಿನ್ ಜಾತಕದ ಹುಚ್ಚು. ಬಿಡು ನೀ ನನ್ನ ನೀ ಮುಟ್ಬೇಡ, ಹಿಡಿನಿ ಈಗಲೇ ಬಿಡಬೇಡ. ಅರೆರೆ ಇದೆಲ್ಲ ಇಲ್ದೆ ಅಲ್ಲವೇನೋ, ಅವಳ ನೆನೆದು ಆಡುವೆ ಜೋಕಾಲಿ. ಮೇಲೆ ನಿಂತು ನಾ ನೋಡಿದ್ರೆ ಅವಳ ನೆನಪೆಲ್ಲ ಬಂತೀಗ. ನಾಲ್ಕೇ ಸಲ ಆಯ್ತು ನೋಡುತ್ತಾ ಅಲಿತಾ ಇದ್ದೀನಿ ಲೂಸಾಗಿ. ಬಾರೋ ರಸ್ಕಲ್ಲ ಬಂದು ಇದ ಕೇಳು ನನಗೆ ಇಟ್ಬಿಟ್ಟು ಅಪ್ಪು ಇವಳು ಒಂಟಿಯಾಗಿದ್ದೆ ಇಷ್ಟು ದಿನದಿಂದ ಬಂದು ಕೆಡಿಸಿದಳು ನನ್ನಂತವನ. ಮನದ ಒಳಗೆ ಆಗಿದೆ ಕಳ್ಳಾಟ, ನನ್ನದು ಏನಿದೆ ಎಲ್ಲ ನಿಂದೇನೆ. ಅಯ್ಯಯ್ಯೋ ನೀನು ಪಿಶಾಚಿಯಾಗೋದೆ, ಹೇಳೋಕೆ ಬಂದರೆ ಮಾಯವೇ ನೀನಾದೆ. ಕೇಳಿ ನಿನ್ನ ನೋಡಲು ನಿನ್ನ ಅಪ್ಪನ್ನ ಕೇಳಲು. ಬಾರೋ ರಸ್ಕಲ್ಲ ಬಂದು ಇದ ಕೇಳು ನನಗೆ ಇಟ್ಬಿಟ್ಟು ಅಪ್ಪು ಇವಳು ಒಂಟಿಯಾಗಿದ್ದೆ ಇಷ್ಟು ದಿನದಿಂದ ಬಂದು ಕೆಡಿಸಿದಳು ನನ್ನಂತವನ. ಬಾರೋ ರಸ್ಕಲ್ಲ ಬಂದು ಇದ ಕೇಳು ನನಗೆ ಇಟ್ಬಿಟ್ಟು ಅಪ್ಪು ಇವಳು ಒಂಟಿಯಾಗಿದ್ದೆ ಇಷ್ಟು ದಿನದಿಂದ ಬಂದು ಕೆಡಿಸಿದಳು ನನ್ನಂತವನ. ಅಮ್ಮ, ಹೊರಗಡೆ ಗೇಟ್ ಹಾಕೋಣ ಅಂತ ಹೋದ್ರೆ ಬಾಗಿಲು ಲಾಕ್ ಆಗೋಯ್ತಮ್ಮ. ಒಳಗಡೆ ಅಮ್ಮ ಜಾರ್ ಬಿದ್ಬಿಟ್ರು ಅನ್ಸುತ್ತಮ್ಮ. ಏನಕ್ಕ ಹೇಳ್ತಿದ್ದೀರಾ? ಒಳಗಡೆ ಹೋಗಕ್ ಆಗ್ತಿಲ್ಲ. ಇರಿ ನಾನು ಫೋನ್ ಮಾಡ್ತೀನಿ. ಮನೇಲಿ ಚಿಕ್ಕಮ್ಮ ಕಾಲ್ ಜಾರ್ ಬಿದ್ರಂತೆ. ರಾಣಿ ಅಕ್ಕ ಹೊರಗಡೆ ಹೋಗಿರ್ಬೇಕಾದ್ರೆ ಆಟೋಮೆಟಿಕ್ ಡೋರ್ ಲಾಕ್ ಆಯ್ತು. ಈಗ ಯಾರು ಹೋಗಕ್ಕಾಗಲ್ಲ. ನನ್ ಕಾರ್ ನಿನ್ ಹತ್ರ ಇದೆ ಅಲ್ಲ, ಆ ಕಾರ್ ಕೀಯಲ್ಲಿ ನನ್ ಮನೆ ಕೀನೂ ಇದೆ. ಲೋ ಪ್ಲೀಸ್ ಕಣೋ, ಸ್ವಲ್ಪ ಮನೆ ಹತ್ರ ಹೋಗಿ ಅವರಿಗೆ ಹೆಲ್ಪ್ ಮಾಡ್ಬೋದೇನೋ? ಅಯ್ಯೋ, ನಾನು ಇಲ್ಲಿ ಶೂಟಲ್ಲಿ ಇದ್ದೀನಿ. ಶಿಟ್. ಇಲ್ಲ, ನಾನೇ ಹೋಗ್ತೀನಿ. ಥ್ಯಾಂಕ್ಸ್ ಕಣೋ. ಅಕ್ಕ, ಇದನ್ನೆಲ್ಲ ಒಳಗಿಟ್ಬಿಡಿ. ಆಂಟಿನ ಹುಷಾರಾಗಿ ನೋಡ್ಕೊಳ್ಳಿ, ಆಯ್ತಾ? ಸರಿ ಆಂಟಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ನೀನು ಜಾರ್ ಬಿಟ್ಬಿಟ್ಟಿಲ್ಲ, ನಾನು ಏನ್ ಮಾಡ್ಲಿ? ಅಮ್ಮ ಅಮ್ಮ, ಇಲ್ಲೂ ನೀರಿತ್ತು ಅನ್ಸುತ್ತೆ. ನಂದೇನು ತಪ್ಪಿಲ್ಲಮ್ಮ. ಅಯ್ಯೋ, ನಿನಗೇನು ಆಗಿಲ್ಲ ತಾನೆ? ಅಯ್ಯೋ, ಹಲೋ, ಆಂಬ್ಯುಲೆನ್ಸ್. ರಾಣಿಮಾಯಿಂದಾನೇ ನಾವು ಅಲ್ಲಿಂದ ಹೊರಟು ಬಂದ್ಬಿಟ್ಟಿದ್ದು. ಅಂಜಲಿ, ನನ್ಗೆ ಅರ್ಥ ಆಗತ್ತೆ, ಕಾಮ್ ಡೌನ್. ಅಮ್ಮ ನನ್ನ ಜೊತೆಗಿರುವಾಗ್ಲೂ ಈ ಥರ ಎಲ್ಲ ಆಗಿದೆ. ಅಮ್ಮ ಇದೇ ಥರನೇ, ಅದಕ್ಕೆ ನೀನೇನ್ ಮಾಡಕ್ಕಾಗತ್ತೆ? ಅಶ್ವಿನ್ ಇವಾಗ ಹೇಗಿದ್ದಾನೆ? ಈಸ್ ಆಲ್ ರೈಟ್ ಅಕ್ಕ. ನಾಳಿದ್ದು ಸ್ಟಿಚಸ್ ತೆಗಿತಾರಂತೆ. ಇಟ್ ವಾಸ್ ವೆರಿ ಸ್ವೀಟ್ ಆಫ್ ಹಿಮ್ ಟು ಹೆಲ್ಪ್. ನಾನೇ ಅವನಿಗೆ ಕಾಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಸರಿ ಅಕ್ಕ. ಮೀರಾ,
ಹಲೋ ಹಲೋ ಅಶ್ವಿನ್. ನಾನು ಅಶ್ವಿನ್ ಚಿಕ್ಕಪ್ಪ ಮಾತಾಡ್ತಿದ್ದೀನಮ್ಮ. ಅಂಕಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಅಶ್ವಿನ್ ಬಂದು ನಿನ್ನ ಮೀಟ್ ಮಾಡಿದ್ನಂತೆ. ನಿನ್ನ ಅವ್ರು ಹೇಗಿದ್ದಾರಮ್ಮ? ಅಶ್ವಿನ್ ಇಲ್ವಾ? ಫೋನ್ ಇಲ್ಲೇ ಇಟ್ಟು ಆಚೆ ಹೋಗಿದ್ದಾನಮ್ಮ. ಏನಾದ್ರು ಹೇಳೋದಿದೆಯಾ? ಇಲ್ಲ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇರಮ್ಮ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಅಶ್ವಿನ್ ಹೇಳಕ್ಕೆ ಸಂಕೋಚ ಪಡ್ತಾ ಇದ್ದಾನೆ. ಏನ್ ಅಂಕಲ್ ಹೇಳಿ. ಆಕ್ಟ್ರು ವಿಷ್ಣು ವಿಶಾಲ್ ಇದಾರಲ್ಲ, ಅವ್ರ ಹತ್ರ ನಿಮ್ಮಿಬ್ರು ಲವ್ ಸ್ಟೋರಿನ ಸಿನಿಮಾ ಮಾಡಬೇಕು ಅಂತ ಕತೆ ಹೇಳಿದ್ದಾನೆ. ಅವರಿಗೂ ತುಂಬಾ ಇಷ್ಟ ಆಗಿದೆ. ಇದನ್ನ ಹೇಳೋದಕ್ಕೆ ಅವನು ಮಣಿಪಾಲ್ಗೆ ಬಂದಿದ್ದು. ಏನಂದ್ರಿ? ಮೂವಿಗೋಸ್ಕರ ಅವನು ನನ್ನ ನೋಡಕ್ ಬಂದಿದ್ನಾ? ಹೌದಮ್ಮ. ಅವನು ಈ ಸಿಗ್ನಲ್ ಬೇರೆ. ಆಕ್ಟ್ರು ವಿಷ್ಣು ವಿಶಾಲ್ ಇದಾರಲ್ಲ, ಅವ್ರ ಹತ್ರ ನಿಮ್ಮಿಬ್ರು ಲವ್ ಸ್ಟೋರಿನ ಕತೆ ಮಾಡಬೇಕು ಅಂತ ಸ್ಟೋರಿ ಹೇಳಿದಾನೆ. ಇದನ್ನ ಹೇಳಬೇಕು ಅಂತಾನೆ ಅವ್ನು ಮಣಿಪಾಲಿಗೆ ಬಂದಿದ್ದು. ನಾನು ಇಲ್ಲಿ ಬಂದಿದ್ದೀನಿ ನಾನು ನೋಡಕ್ಕೆ. ಆ ನಾಯಿಗೂ ನನಗೂ ಕಂಪೇರ್ ಮಾಡಿ ಮಾತಾಡ್ತೀಯ? ಮೂವಿಗೋಸ್ಕರ ಅವನು ನನ್ನ ನೋಡಕ್ ಬಂದಿದ್ನಾ? ಯಾಕೆ ಚಿಕ್ಕಪ್ಪ ಹೀಗೆ ಮಾಡಿದ್ರಿ? ಲೈ, ನೀನ್ ಒಳ್ಳೇದಕ್ಕೆ ಕಣೋ ಹೇಳಿದ್ದು. ಅವತ್ತೇನೋ ದೊಡ್ಡದಾಗಿ ಹೇಳ್ದೆ, ಅವಳು ಹೋದ್ರೆ ಜೀವನನೇ ಹೋಯ್ತು ಅಂತ. ನಾನು ಅವತ್ತು ವಿಷ್ಣು ವಿಶಾಲ್ ಹತ್ರ ಏನ್ ಹೇಳ್ದೆ ಅಂತ ನಿಮ್ಗೆ ಗೊತ್ತಾ? ಈ ಕತೆನ ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ದೆ. ಏನಂದೆ? ಮಾಡಕ್ಕಾಗಲ್ಲ ಅಂತ ಹೇಳ್ದ? ನಿಮ್ಗೇನು ಅರ್ಥ ಆಗಲ್ಲ ಚಿಕ್ಕಪ್ಪ. ಅವಳು ಹೇಳೋದ್ರಲ್ಲಿ ಏನೋ ತಪ್ಪು. ಅವಳು ನಿನ್ನ ಬಿಟ್ಟು ಹೋಗಿ ಈಗ ಬೇರೆಯವ್ರ ಜೊತೆ ಇದ್ದಾಳೆ. ಈಗ ಅವಳು ನಿನ್ ಬಗ್ಗೆ ಒಳ್ಳೇದ್ ಯೋಚನೆ ಮಾಡಿದ್ರೇನು ಕೆಟ್ಟದ್ ಯೋಚನೆ ಮಾಡಿದ್ರೇನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೊಟ್ಟೆ ಉರ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣೋ. ಮೊದ್ಲು ನಿನ್ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡೋ ಲೂಸು. ಹೋಗಲು ಅಂಜಲಿ ಹೇಳ ಅವನ್ಗೆ. ತಮ್ಮ ಕೈ ರೇಖೆಗಳನ್ನ ನೋಡ್ಬೋದಾ? ನಿನ್ ಭವಿಷ್ಯ ಹೇಳ್ತೀನಿ. ಆ ಪ್ರೀತಿಯ ಪಾರಿವಾಳ ವಾಪಸ್ ನಿನ್ ಹತ್ರನೇ ಬಂದೇ ಬರುತ್ತೆ. ತಮ್ಮ, ಪ್ರೀತಿ ಮೇಲಿರೋ ನಂಬಿಕೆ ಕಳ್ಕೊಬೇಡ. ಮ್ಯಾನಿಫೆಸ್ಟ್ ಮಾಡಿದ್ರೆ ಖಂಡಿತ ಸಿಗುತ್ತೆ. ಏನಂತೀಯಾ? ನನ್ ಮುಖದ ಮೇಲೆ ಏನಾದ್ರೂ ಯೂಸ್ ಮೀ ಅಂತ ಬರ್ದಿದ್ಯಾ? ಬಂದವರೆಲ್ಲ ಕಸದ ಬುಟ್ಟಿ ತರ ಯೂಸ್ ಮಾಡ್ತಾನೆ ಇರ್ತಾರೆ. ಅವನ್ ಬದಲಾಗಿದ್ದಾನೆ ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ಅವನನ್ನ ನೋಡಕ್ ಬಂದಿದ್ದು ಅವನ್ ಪಿಕ್ಚರ್ಗೋಸ್ಕರ ಅಂತ ಗೊತ್ತಾದಾಗ ನಾನೇನ್ ಎಲ್ಲರಿಗೂ ಅಷ್ಟು ಚೀಪ್ ಆಗೋದ್ನಾ? ಅಷ್ಟು ಕೇವಲ ಆಗೋದ್ನಾ? ಅಶ್ವಿನ್ ಅವತ್ ನಿನ್ನ ನೋಡಕ್ ಬಂದಿದ್ದು ಅವ್ನ್ ಫಿಲಮ್ಗಾಗಿ ಅಂತ ಅನ್ಕೊಂಡ್ಯಾ? ಮೊದ್ಲಿ ವಿಡಿಯೋ ನೋಡು ಮೀರಾ. ಒಂದ್ ನಿಮಿಷ ನೋಡು ಈ ವಿಡಿಯೋನ. ನಾನ್ ಹೇಳೋದ್ ಕೇಳು ಮೀರಾ. ಬಂದಾಗಿಂದ ಯಾಕೆ ವಿಡಿಯೋ ಅಂತ ಪ್ರಾಣ ತೆಗಿತಾ ಇದ್ಯಾ? ಸರ್, ನೀವ್ ಯಾವ್ದಾದ್ರು ಕತೆನ ಬೇಡ ಅಂತ ಹೇಳಿ ಆ ಕತೆನ ಬೇರೆಯವ್ರ ಮರೆ ಹಿಟ್ ಆಗಿದ್ಯಾ? ಆಗಿದೆ. ನಾನ್ ಮಹಾನಲ್ಲ. ಕೆಲವೊಬ್ರು ಮನ್ಸು ಬದಲಾಗಿದ್ರಿಂದ ಸೈನ್ ಮಾಡೋದಿನ ಮಿಸ್ ಆಯ್ತು. ಇನ್ನೊಂದು ಸಿನಿಮಾ ಕೂಡ ಆ ಟೈಮಲ್ಲಿ ಮಾಡಕ್ಕಾಗ್ಲಿಲ್ಲ. ಈಗ ಅವರು ತುಂಬಾ ದೊಡ್ಡ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ. ನನ್ನ ಕಂಡಿಡಿತಾರೋ ಇಲ್ವೋ ಗೊತ್ತಿಲ್ಲ. ಈ ತರ ಕೆಲವು ಸ್ಕ್ರಿಪ್ಟ್ಗಳು ಮಿಸ್ ಆಗಿದೆ. ಆದ್ರೆ ಇದೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಟ್ರೇಡ್ ಅಲ್ವಾ? ಇದೇ ತರ ಬೇರೆ ಯಾವ್ದಾದ್ರು ಮಾಡಕ್ ಆಗದಿರೋ ಫಿಲಮ್ಸು, ಮಾಡಕ್ ಆಗದಿರೋ ಕತೆಗಳಿದ್ಯಾ? ಈಗ್ಲೂ ಕೂಡ ಒಬ್ಬರಿದ್ದಾರೆ. ಅವ್ರ ಹೆಸರು ಅಶ್ವಿನ್. ಅವ್ರ ಲೈಫಲ್ಲಿ ನಡೆದಿರೋದನ್ನ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನ ಹೇಳಿದ್ದಾರೆ. ಆದ್ರೆ ಅವ್ರು ಪೂರ್ತಿಯಾಗಿ ಕತೆನ ಮುಗಿಸೋ ಅಷ್ಟರಲ್ಲಿ ಅವ್ರ ನಿಜವಾದ ಲವ್ ಸ್ಟೋರಿ ಮುಗ್ದೋಯ್ತು. ಅಯ್ಯೋ, ಕತೆ ಚೆನ್ನಾಗಿದ್ರೆ ಮಾಡ್ಬೋದಾಗಿತ್ತಲ್ಲ. ಅಂದ್ರೆ ನಿಮ್ಮಿಂದ ಒಂದು ಬ್ಯೂಟಿಫುಲ್ ಆಗಿರೋ ಲವ್ ಸ್ಟೋರಿ ಮಿಸ್ ಆಯ್ತು ಅನ್ಸುತ್ತೆ. ನನಗೂ ಕೂಡ ಹಾಗೆ ಅನ್ನಿಸ್ತು. ಅವ್ರ ಹತ್ರ ಕೇಳಿದಾಗ ಏನ್ ಹೇಳಿದ್ರು ಅಂತ ಗೊತ್ತಾ? ಈ ಕತೆ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀರಾ? ಸರ್, ಗೋಬ್ಸ್ಗೆ ನನ್ನ ಬಗ್ಗೆ ಗೊತ್ತು. ಇದು ನನ್ನ ಕತೆನೇ ಅಂತ ಅವಳು ಚೆನ್ನಾಗಿ ಗೊತ್ತು. ಒಂದ್ ವೇಳೆ ಆ ಸಿನಿಮಾನ ಅವಳು ನೋಡಿ ಅದ್ರಲ್ಲಿ ಬರೋ ನಮ್ಮ ಸೀನ್ಗಳನ್ನ ನೋಡಿ, ಓ ಇಷ್ಟೆಲ್ಲ ಮುಂದುವರೆದಿದ್ರಾ, ಇಷ್ಟೆಲ್ಲ ಸುತ್ತಾಡಿದ್ರಾ, ಬೇರೆ ಏನೆಲ್ಲ ಮಾಡಿರ್ಬೋದು, ಈ ತರ ತಪ್ಪಾಗಿ ಅವಳ ಹತ್ರ ಸೈಕೋ ತರ ಮಾತಾಡಿದ್ರೆ
ನಾನು ಮಾಡೋಕ್ ಹೊರಟಿರೋ ಈ ಸಿನಿಮಾದಿಂದ ಮೀರಾ ಲೈಫ್ ಹಾಳಾಗೋಗುತ್ತೆ ಸರ್. ಈ ಕತೆನ ಇಲ್ಲೇ ಬಿಟ್ಬಿಡೋಣ ಸರ್. ಆದ್ರೆ ಅದೊಂದು ಪ್ರಾಬಬಿಲಿಟಿ ಅಲ್ವಾ ಅಶ್ವಿನ್? ಎಸ್ ಸರ್. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಯಾರು ಸರ್ ಜವಾಬ್ದಾರಿ? ನಾನು ಇಷ್ಟಪಟ್ಟಿರುವಂತ ಹುಡುಗಿ ಲೈಫ್ ಸರ್. ಅದನ್ನ ನಂಗೆ ಹಾಳು ಮಾಡಕ್ ಇಷ್ಟ ಇಲ್ಲ. ಹೌದು, ಅವ್ರ ಈ ಥರ ಡಿಸಿಷನ್ ತಗೊಂಡಾಗ ನನಗೆ ಅವ್ರ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಬಂತು. ಆದ್ರೆ ನನ್ಗೊಂದು ಒಳ್ಳೆ ಕತೆ ಮಿಸ್ ಆಯ್ತು. ಅಕ್ಕ, ಅಷ್ಟೊಂದು ಮೆಸೇಜಸ್ ನೋಡ್ದೆ. ಇಸ್ ಎವ್ರಿಥಿಂಗ್ ಓಕೆ? ಅಶ್ವಿನ್ ನಿಜವಾಗ್ಲೂ ಆ ಫಿಲ್ಮ್ ಆಪರ್ಚುನಿಟಿನ ಬೇಡ ಅಂತ ಹೇಳಿದ್ನ? ಹೌದಕ್ಕ, ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ದೆ, ನಿನ್ ಬಗ್ಗೆನೂ ಯೋಚನೆ ಮಾಡ್ದ, ಅದಕ್ಕೆ ಬೇಡ ಅನ್ಬಿಟ್ಟ. ಬಟ್ ಅವ್ನು ನನ್ನ ನೋಡಕ್ ಬಂದಾಗ ಹೇಳ್ಬೋದಾಗಿತ್ತಲ್ವಾ? ಅಕ್ಕ, ಅವನ್ ತಪ್ಪನ ರಿಯಲೈಸ್ ಮಾಡ್ಕೊಂಡು ನಿನ್ ಹತ್ರ ಸಾರಿ ಕೇಳಕ್ಕೆ ಬಂದ. ಐ ಜಂಪ್ ದ ಗನ್ ಟು ಸೂನ್ ಅಂಜಲಿ. ಅವಸರ ಪಟ್ಬಿಟ್ಟೆ ಅಂಜಲಿ, ತಪ್ಪು ಮಾಡ್ಬಿಟ್ಟೆ. ಅಕ್ಕ, ವಯಸ್ಸಲ್ಲಿ ಚಿಕ್ಕವಳು ಹೇಳ್ತಿದ್ದೀನಿ ಅನ್ಕೋಬೇಡ. ನಿಮ್ ಮಾವನಿಂದ ನೀನ್ ತುಂಬಾನೇ ಅನ್ಭವಿಸಿದ್ಯಾ. ಹೌದು, ಅಶ್ವಿನ್ ಇನ್ನೂ ಬದ್ಲಾಗಿಲ್ಲ, ಅದಕ್ಕೆ ಅಂತ ಅವನ್ ಬದ್ಲೇ ಆಗಲ್ಲ ಅನ್ಕೊಂಡ್ಬಿಟ್ಟ ಅಲ್ಲ. ಅವನಿಗ್ ನೀನು ಒಂದ್ ಚಾನ್ಸ್ ಆದ್ರೂ ಕೊಡ್ಬೇಕಿತ್ತು ಅಲ್ವಾ? ಚಿಕ್ಕ ವಯಸ್ಸಿಂದ ಅವ್ರ ಅಪ್ಪ ಅಮ್ಮನ ಜಗಳದಿಂದ ಅವನಿಗೆ ತುಂಬಾ ಟ್ರಾಮಾ ಇತ್ತು. ಆದ್ರೆ ಅವನ್ನ ಬದಲಾಯಿಸಿದ್ ಯಾವ್ದು ಗೊತ್ತಾ? ನೀನು ಅವನ ಮೇಲೆ ಇಟ್ಟಿದ್ದ ಪ್ರೀತಿ. ಮಾಸ್ಟರ್, ಒಂದು ಬ್ಲಾಸ್ಟಿಗೆ ಮಾತ್ರ ಕಾಸು ಇರೋದು. ನಾನು ನೋಡ್ಕೋತೀನಿ. ಡೈರೆಕ್ಟರ್ ಹತ್ರ ಹೋಗಿ ನೀ ಹೇಳು, ನಾನು ಹೇಳಲ್ಲ. ಓಕೆ? ಓಕೆ, ಈಗಲೇ ಹೋಗಿ ಹೇಳು. ಓಕೆ ಸರ್. ಈ ಲೋಗ್ ಸಮಸ್ಯೆ ನೈ ಹೈ. ಲೋ ಪೀಟರ್, ನನ್ನ ಕೈ ತೋರಿಸಿದ್ಮೇಲೆ ಅನ್ಸೋ. ಓಕೆನಾ? ಓಕೆ. ಅಲ್ಲೋಡು, ಶೂಟಿಂಗ್ ಅಲ್ಲಿ ನಡೀತಿದೆ. ನೀನ್ ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ರೆಡಿನಾ? ಸರ್, ಈ ಶಾರ್ಟ್ನ ಒಂದೇ ಟೇಕಲ್ಲಿ ಮುಗ್ಸೋಣ ಸರ್. ಯಾರು ಪ್ರೊಡ್ಯೂಸರ್ ಹೇಳಿದ್ರಾ? ನಿಮ್ ಕೆಲಸ ನೋಡಿ. ಸರ್, ಹೀರೋಗೇನೋ ಡಸ್ಟ್ ಅಲರ್ಜಿ ಅಂತೆ, ಸೊ ಒಂದೇ ಟೇಕಲ್ ಮುಗ್ಸಕ್ಕೆ. ಏನ್ ಹೀರೋ ಕತೆ ಕಟ್ತಾ ಇದ್ಯಾ? ಕೆಲಸ ನೋಡೆ. ಸಾರಿ ಸರ್. ಸರ್, ಒಂದೇ ಒಂದು ಕಾಸ್ಟ್ಯೂಮ್ ಇದೆ ಸರ್. ಕಾಸ್ಟ್ಯೂಮ್ ತಗೊಂಡು ನೀರಲ್ಲಿ ಬಿಸಾಕು. ಒಂದೇ ಟೇಕಲ್ ಮುಗಿಬೇಕು ಕಂಡ್ರೋ. ಬ್ಯಾಕ್ ಗ್ರೌಂಡ್ ಎಲ್ಲ ಕ್ಲಿಯರ್ ಮಾಡಿ. ಒಂದೇ ಟೇಕ್ ಅಂತಿದ್ದೀರಾ? ಎಲ್ಲರೂ ಒಂದೇ ಏಟಲ್ ಮುಗಿಸ್ಬಿಡ್ತೀರಾ ರಾಸ್ಕಲ್. ರೆಡಿ? ಸೈಲೆನ್ಸ್. ಸರ್, ಫೀಲ್ಡ್ ಅಲ್ಲಿ ಯಾರೋ ಇದ್ದಾರೆ ಸರ್. ಏಯ್, ಸೈಲೆಂಟ್ ಆಗಿರಾ. ಸರ್, ಮಾನಿಟರ್ ನೋಡಿ ಸರ್. ಯಾರೋ ಅದು? ಯಾರೋ ಹುಡುಗಿ ಓಡ್ತಾ ಇದ್ದಾಳೆ. ಏ ಮೀರಾ, ಮೀರಾ ಬಾಂಬ್ ಇದೆ. ಲೋ ಪೀಟರ್, ಹಚ್ಬೇಡ ಕಣೋ. ನಾನು ಹೇಳ್ತಾ ಇದ್ದೀನಿ, ಹೊಟ್ಟೋಗು. ಹಚ್ಬೇಡ. ಬೇಡ, ಹೋಗು. ಓಕೆ ಮಾಸ್ಟರ್, ಹಚ್ಬಿಡ್ತೀನಿ. ಯಪ್ಪ ನೀ ಪೋಣ ವಳಿ ಮಂಡಿ ಇಟ್ಟ ಪಾದವತಿ, ನಮ್ಮ ಮಂಡಿ ಇಟ್ಟ ಪಾದವತಿ. ஐயா புஞ்சிருப்பு ரகையில தீ குளிச்ச பாதவத்தி, தீ குளிச்ச பாதவத்தி. ஒத்தப்பன கீத்துக்குள்ள ஒத்தருவ மின்னையில 10 தலை கேக்கும் முன்னு பாதவத்தி. ಮಾಸ್ಟರ್, ಅವರಿಬ್ಬರಿಗೂ ಏನಾಯ್ತು ನೋಡಿ ಮಾಸ್ಟರ್.
ಥ್ಯಾಂಕ್ಸ್ ಬಾ. ಸರಿ ಓಕೆ ಟೇಕ್ ಕೇರ್ ಅಶ್ವಿನ್. ಟೇಕ್ ಅಶ್ವಿನ್. ಒಳ್ಳೇದಾಯ್ತು, ಪೌಡ್ರ್ ಬ್ಲಾಸ್ಟ್ ಆಗಿ ಇದಕ್ಕೆ ತಪ್ಪಿಸ್ಕೊಂಡ್ರು. ಥ್ಯಾಂಕ್ಸ್ ಮೀರಾ. ಅಶ್ವಿನ್, ನಾನು ಗೋಪ್ಸ್ ಇವಾಗ ಜೊತೆಗಿಲ್ಲ. ನೀನವತ್ತು ನನ್ನ ಬರ್ಡೇ ಪಾರ್ಟಿಗೆ ಬಂದಿದ್ಯಲ್ವಾ, ಅವತ್ತೇ ಯಾರು ಎಂಥವ್ರು ಅಂತ ನನಗೆ ಅರ್ಥ ಆಗಿತ್ತು. ನಾನು ಅವಸರ ಪಟ್ಬಿಟ್ಟೆ. ನಿಮ್ಮ ಚಿಕ್ಕಪ್ಪ ನೀನು ಬಂದಿದ್ದ ಮೂವಿಗೋಸ್ಕರ ಅಂತ ಹೇಳಿದಾಗ ಯೋಚನೆ ಮಾಡದೆ ನಿರ್ಧಾರ ತಗೊಂಡೆ. ಒಂದು ಮಾತು ಅವ್ರ ಹತ್ರ ಯಾಕೆ ಅಂತ ನಾನು ಕೇಳ್ಬೋದಿತ್ತಲ್ವಾ. ಎಷ್ಟು ಇಮ್ಮೆಚ್ಯೂರಾಗಿ ನಡ್ಕೊಂಡ್ಬಿಟ್ಟೆ. ಐ ಫೆಲ್ಟ್ ವೆರಿ ಬ್ಯಾಡ್. ಐ ಆಮ್ ವೆರಿ ಸಾರಿ. ಅದಾದ್ಮೇಲೆ ವಿಷ್ಣು ಸರ್ ಇಂಟರ್ವ್ಯೂ ನೋಡಿದ್ದು. ನಿನ್ನ ಲೈಫಲ್ಲೇ ಇಲ್ಲದೇ ಇರೋ ಒಂದು ಹುಡುಗಿಗೋಸ್ಕರ ನೀನು ಇಷ್ಟೆಲ್ಲ ಯೋಚನೆ ಮಾಡಿ ನಿಂಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಚಾನ್ಸ್ನ ಬೇಡ ಅಂತ ಹೇಳಿದ್ಯಾ ಅಂದರೆ ನಿನ್ನ ಥರ ಒಬ್ಬ ಸಿಗೋದಕ್ಕೆ ನಾನು ಅದೃಷ್ಟ ಮಾಡಿರಬೇಕು ಅಶ್ವಿನ್. ಐ ಫೀಲ್ ಸೋ ಲಕ್ಕಿ ಮೀರಾ. ಲಕ್ಕ ಇಡಿಯಟ್ ಥರ ಮಾತಾಡಬೇಡ. ನಮ್ಮ ಮಾವ ನನ್ನ ಆಸ್ತಿಗೋಸ್ಕರ ನನ್ನ ಯಾಮಾರಿಸಿದ್ರು. ಆ ಗೋಪ್ಸ್ ನನ್ನ ಸಿಟಿಸನ್ಶಿಪ್ಗೋಸ್ಕರ ನನ್ನ ಯೂಸ್ ಮಾಡ್ಕೊಂಡ. ಆದ್ರೆ ನೀನು ನನಗೋಸ್ಕರ ಬದಲಾದೆ. ಸಾರಿ ಕೇಳಿದೆ. ನಿನ್ನ ಕನ್ಸುಗಳನ್ನ ಬಿಟ್ಕೊಟ್ಟೆ. ಇದು ನಿನ್ನ ಎಫರ್ಟ್ಸ್. ಲಕ್ ಅಂತ ಇದೆಯಲ್ಲ. ಅಶ್ವಿನ್, ನನ್ನ ಆಕ್ಸೆಪ್ಟ್ ಮಾಡ್ತೀಯಾ? ಹೇ ಉಚ್ಚನ್ ಮಕ್ಳ, ಒನ್ ಟೇಕ್ ಅಂದ್ರಲ್ಲ, ಇವಾಗ ಏನಾಯ್ತು? ಸರ್, ಆ ಶಾರ್ಟ್ ನ ರೋಲ್ ಮಾಡಿದೆ ಸರ್. ರೋಲ್ ಮಾಡ್ದ್ಯಾ? ಹೌದು ಸರ್, ಹೈ ಸ್ಪೀಡ್ ಅಲ್ಲಿ. ಏನೋ ನೀನು ಪ್ಲೇ ಮಾಡೋ. ಏಯ್ ಸೂಪರ್ ಟೇಕ್ ಕಣೋ ಇದು. ಏಯ್ ಆ ಡಿ ಅವ್ನ್ಗೆ ಹೇಳಿ ಇದನ್ನ ಸಿಲೋಟಿಗೆ ಮಾಡ್ಕೊಳ್ಳೋ. ಅಕಾರ್ಡಿಂಗ್ ಟು ಸ್ಟೋರಿ ಹೀರೋ ಹೀರೋಯಿನ್ को लाना चाहिए. ಶಾರ್ಟ್ ವೇಸ್ಟ್. ಏನ್ರಿ, ಎಷ್ಟು ವರ್ಷಗಳಿಂದ ಹೀರೋನೇ ಹೀರೋಯಿನ್ನ ಕಾಪಾಡ್ತಿದ್ದಾನೆ. ಏನ್ ಹೀರೋಯಿನ್ ಹೀರೋನ ಕಾಪಾಡಬಾರ್ದಾ? ಅದೇ ಮಿಸ್ಕಿನ್ ಟಚ್ಚು. ಸರ್ ಕರೆಕ್ಟ್, ಮಿಸ್ಕಿನ್ ಸರ್. ವಿಷ್ಣು, ನೀನೀಗ ಏನ್ ಮಾಡಿದ್ರೆ ಅಲ್ಲೋಗಿ ಮಲ್ಕೋ. ಅವಳು ನಿಧಾನವಾಗಿ ಎತ್ತುತ್ತಾಳೆ. ಆಕ್ಷನ್. ಎಲ್ಲರೂ ಕ್ಲಾಪ್ ಮಾಡಿ. ಅಶ್ವಿನ್ ಸರ್, ಆಲ್ ಓಕೆನಾ? ಇವಾಗ ಓಕೆ ಸರ್. ಅಂಡ್ ಯು ಮಸ್ಟ್ ಮಿ ಮೀರಾ, ರೈಟ್? ಯಾ. ಹಾಯ್, ಐ ಆಮ್ ವಿಷ್ಣು ವಿಶಾಲ್. ಹಾಯ್. ಇವ್ರ ಕತೆ ಹೇಳೋವಾಗ ಅನ್ಕೊಂಡಿದ್ದು ಮೀರಾಗಿಂತ ನೀವು ತುಂಬ ಚೆನ್ನಾಗಿದ್ದೀರಾ. ಥ್ಯಾಂಕ್ಸ್. ನಿಮ್ಮ ಇಂಟರ್ವ್ಯೂ ನೋಡಿದೆ. ವೆರಿ ನೈಸ್, ವೆರಿ ಆನೆಸ್ಟ್. ಯಾವ ಇಂಟರ್ವ್ಯೂ? ಅದೇ ರೀಸೆಂಟಾಗಿ ನೀವು ಮಾಡೋಕ್ಕಾಗದೇ ಇರೋ ಮೂವಿಗಳು, ಮಾಡೋಕ್ಕಾಗದೇ ಇರೋ ಕತೆಗಳ ಬಗ್ಗೆ ಮಾತಾಡಿದ್ರಲ್ಲ. ಯಾ ಥ್ಯಾಂಕ್ ಯು. ಸರ್, ನೀವು ಅಶ್ವಿನ್ ಮೂವಿನ ಮಾಡಬೇಕು. ಏನು ಅಶ್ವಿನ್, ಸೆಕೆಂಡ್ ಆಫ್ ರೆಡಿ ಆಗೋಯ್ತಾ? ಕ್ಲೈಮ್ಯಾಕ್ಸ್ ಬ್ಲಾಸ್ಟ್ ಇಲ್ಲೇ ಮಾಡ್ಕೊಳ್ಳೋಣ. ಮಾಡೋಣ ಸರ್. ಸೂಪರ್. ಸೊ ದ ಮೂವಿ ಇಸ್ ಆನ್. ಏಯ್, ನೀನ್ ಎಲ್ಗೋ ಹೋಗ್ತಾ ಇದೀಯಾ? ನಿಮ್ ಜೊತೆ ಕೆಲಸ ಮಾಡಿ ಸಾಕಾಗಿದೆ. ಇನ್ಮೇಲೆ ನಿಮ್ ಜೊತೆ ಕೆಲಸ ಮಾಡೋದಿಲ್ಲ ನಾನು. ಇವ್ರ ಜೊತೆನೆ ಕೆಲಸ ಮಾಡ್ತೀನಿ. ಹೊಸ ಡೈರೆಕ್ಟರ್ ಸಿಕ್ಕಿದ್ಮೇಲೆ ಹೇಗ್ ಬಿಟ್ಟು ಹೋಗ್ತಾ ಇದ್ದಾನೆ ನೋಡಿ. ಸಿ ಯು ಮೀರಾ. ಏಯ್, ನೆಕ್ಸ್ಟ್ ಶಾಟ್ ಏನ್ರಪ್ಪ? ಏಯ್, ಛತ್ರಿ ಬೇಡ ಕಣೋ, ಬಿಸ್ಲೇ ಇಲ್ಲ. ಅಶ್ವಿನ್ ಇಲ್ಲ. ಆಲ್ ಓಕೆ. ಪ್ರಾಜೆಕ್ಟ್ ಇಸ್ ಆನ್. ಯೆಸ್. ಪ್ರಾಜೆಕ್ಟ್ ಓಕೆ ಆಗೋಯ್ತು. ಹೌದು. ಎಸ್. ಅಶ್ವಿನ್ ಡೈರೆಕ್ಟರ್. ಸ್ವಲ್ಪ ಲೆಫ್ಟ್. ಸ್ವಲ್ಪ ಹಿಂದೆ, ಇನ್ನು ಸ್ವಲ್ಪ ಹಿಂದೆ. ಅಶ್ವಿನ್,
ಬಿಟ್ಟು ಸರ್, ನೆಕ್ಸ್ಟ್ ಶಾಟ್ ಅಲ್ಲಿ ರವೀನಾ ಜೊತೆ ಕಾರಿಡಾರ್ ಅಲ್ಲಿ ಬುಕ್ ಇಸ್ಕೊಳಕ್ ಹೋಗಿರ್ತೀರಾ, ಅದೇ ಸೀನ್. ಮಾಯಾವಿಯೇ ನೀನು ಜೀವ ಗೆಳೆಯನ, ಮಾಯಾವಿಯೇ ನೀನು ಮಾತನಾಡೆಯ. ನಾನಿನ್ನು ಸೋತೆ ನಿನ್ನಲ್ಲಿ ಮಾಯೆಯಂತೆ ಏನೋ ಆಗಿದೆ. ನಿನ್ನ ಈ ಕಣ್ಣ ನೋಟಕ್ಕೆ ನನ್ನ ಮನಸ್ಸು ತೇಲಿ ಹೋಗಿದೆ. ನಿನ್ನಲ್ಲಿ ಕಂಡೆ ನಕ್ಷತ್ರವೋ ನಕ್ಷತ್ರವೋ, ನಿನ್ನಲ್ಲಿ ಕಂಡೆ ನಕ್ಷತ್ರವೇ. ನಿನ್ನಲ್ಲಿ ಕಂಡೆ ನಕ್ಷತ್ರವೋ ನಕ್ಷತ್ರವೋ, ನಿನ್ನಲ್ಲಿ ಕಂಡೆ ನಕ್ಷತ್ರವೇ. ಮಾಯಾವಿಯೇ ನೀನು ಜೀವಗಳತಿಯೇ, ಮಾಯಾವಿಯೇ ನೀನು ಮಾತನಾಡ. ಸೆಳೆತವೋ ನೀ ಕನಸಲೋ ನೀ, ಮಾತೆ ಬರದಿನ್ನು ತಿಳಿಯದು ಅರಿಯದು, ಮಾತನಾಡು ನೀ ನನ್ನ ಉಸಿರೇ. ಬಾಗಿಲಿಗೆ ಬಂದ ವಿಧಿಯಾರೋ ಬರೆದೋರು, ಬೀಸೋ ತಂಗಾಳಿ ನೀನಾಗಿ ಹೇ. ಈ ಹೊಸ 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 ಸೆಳೆದವು ತಾನೆ, ನೀ ಬಂದು ನೋಡು ಪ್ರೀತಿಯಾಳ ನನ್ನ ಗೆಳೆಯ. ನೀ ಮಾತನಾಡುತ್ತೀರಿ ಪ್ರೀತಿಯಲ್ಲಿ, ನೀ ಬಳಿಗೆ ಬರುತ್ತೀರಿ ಸ್ನೇಹದಲ್ಲಿ, ಮನಸಾರೆ ಸಾರೆ ನೀ ನನ್ನ ಬಳಿಗೆ ಬಂದು ಸೇರೆಯ. ಮಾಯಾವಿಯೇ ನೀನು ಜೀವ ಗೆಳೆಯನ, ನಿನ್ನಲ್ಲಿ ಕಂಡೆ ನಕ್ಷತ್ರವೋ ನಕ್ಷತ್ರ